ಹೇಳ ಹೇಳು, ಒಳ್ಳೇದು ಹೇಳು. ಹಲೋ ಕರ್ನಾಟಕ, ಎಲ್ರಿಗೂ ನಮಸ್ಕಾರ. ಎಲ್ಲಿ ಹೊಂಟಿವ ಸಜನ್ ಇವತ್ತು? ಗಂಗಡಿಕಲ್. ಅಲ್ಲಿ ಅದು ಕುದುರೆ ಮುಖದ್ದು KOICL ಮೇನ್ ಆಫೀಸಿಂದು ಗೇಟ್ ಇದೆ ಅಲ್ಲ, ಅದ್ರ ಅಪೋಸಿಟ್ ಫಾರೆಸ್ಟ್ ಚೆಕ್ ಪೋಸ್ಟ್ ಬರುತ್ತೆ. ಅಲ್ಲಿ ಹೋಗಿ ನಾವು ಎಲ್ಲ ರಿಜಿಸ್ಟರ್ ಮಾಡ್ಕೊಂಡ್ವಿ. ಈ ರಿಟರ್ನ್ ಹೋಗ್ತಾ ಅದ್ರ ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಗಂಗಡಿಕಲ್ಲಿಂದು ಫಾರೆಸ್ಟ್ ಚೆಕ್ ಪೋಸ್ಟು ಕೆಳಗಡೆ ಗಾಡಿ ನಿಲ್ಲಿಸಿ ಇಲ್ಲಿ ಮೇಲೆ ಬರ್ಬೇಕು. ನಾವು ಬಂದು ಇಲ್ಲೆಲ್ಲ ಚೆಕಿಂಗ್ ಮುಗಿಸ್ಕೊಂಡು ಇಲ್ಲಿಂದ ಮೇಲೆ ಹತ್ತದು. ಅದು ಟ್ರೆಕ್ಕಿಂಗಿಗೆ ಏನೇನು ಪರ್ಮಿಷನ್ ಬೇಕು ಅದೆಲ್ಲ ಅದು KOICL ಆಫೀಸ್ ಗೇಟ್ ಬರುತ್ತಲ್ಲ, ಆ ಪೋರ್ಷನಲ್ಲಿ ನಾವು ಅಲ್ಲಿ ಆಫೀಸ್ ಇದೆ, ಅಲ್ಲಿ ನಾವು ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಿ ಗೈಡ್ನ ಕರ್ಕೊಂಡು ನಾವೇ ಕರ್ಕೊಂಬರ್ಬೇಕು ಇಲ್ಲಿಗೆ. ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಒಂದು 4 ಕಿಲೋಮೀಟರ್ ಐತೆ ಅಷ್ಟೇ. ಬಡ ಹೋಗೋದು, ಬಡ ಬರೋದು. ನಮ್ಮ ತೇಜಸ್ವಂಗೆ ಭಾಳ ಕಿಲೋಮೀಟ್ರ್ ಬೇಕಿತ್ತಂತೆ. ಏನು ಮಾಡೋದು, ಎಲ್ಲ ಉದ್ದುದನು ಇರೋವೆಲ್ಲ ಮುಗಿಸ್ಬಿಟ್ಟಿವಿ. ನೆಕ್ಸ್ಟ್ ಇರೋದು ಕುಮಾರ ಪರ್ವತ. ಲ್ಯಾಂಡ್ಸ್ಕೇಪ್ ಎಲ್ಲ ನೋಡಿ ಚೂರು ಕಾಣತೈತಿ. ಇನ್ನು ಮುಂದೆ ಹೋಗಿ ನೋಡ್ಬೇಕು. ಟ್ರೆಕ್ಕು ನಮಗೇನು ಕುದುರೆ ಮುಖದಷ್ಟು ಏನು ಡಿಫಿಕಲ್ಟ್ ಏನೂ ಇಲ್ಲಪ್ಪ. ಇದು ಆರಾಮ್ ನಡ್ಕೊಂತ ಹೊಂಟೀವಿ. ಇನ್ನು ಈಗ ಸ್ಟಾರ್ಟಿಂಗ್ ಎಲ್ಲ ಗೊತ್ತಿಲ್ಲ ನೆಕ್ಸ್ಟ್ ಹೆಂಗೈತಿ ಅಂತ. ಭಾಳ ದಿನ ಮೇಲೆ ಹತ್ತಿರ ನಮಗೂ ಉಸಿರು ಹಿಡಿತೈತೆ. ಹೋಗ ಸುಜನ್. ಮೈಸೂರು ವರ್ಕ್ ಮಾಡ್ತೀರಾ? ಬೆಂಗಳೂರು ಇನ್ನು ನಮಗಿವಾಗ ಸ್ವಲ್ಪ ಈಸಿ ಅನ್ನಿಸ್ತಾ ಐತೆ. ಮುಂದೆ ನೋಡೋಣ ಹೆಂಗೈತೆ ಅಣ್ಣ. ಅದು ಲೆಕ್ಕೆ ಡ್ಯಾಮ್ ಬ್ಯಾಕ್ ವಾಟರ್ ಕಾಣತ್ತಲ್ಲ, ಅದು ಒಂದು ನೋಡಬೇಕು ಹೆಂಗೆ ಕಾಣತ್ತೆ ಅಂತ. ತೇಜಸ್ವ, ನಾ ಹೇಳಿದ್ದಕ್ಕೋಸ್ಕರ ರಜೆ ಹಾಕಿದ್ದಕ್ಕೆ ಥ್ಯಾಂಕ್ ಯು. ನೋಡಿ ಇನ್ನೂ 3 ಕಿಲೋಮೀಟ್ರ್ ಇದೆ ಅಷ್ಟೇ. ಆಗಲೇ 1 ಕಿಲೋಮೀಟ್ರ್ ಬಂದ್ವಪ್ಪ. ಅದು ಹೆಂಗೆ ಬಂದ್ವಿ ಅದು ಗೊತ್ತಾಗಲ್ಲ ನಮಗೆ. ಸುಮ್ಮನೆ ಹೀಗೆ ನಡ್ಕೊಂತ ಬಂದು ಅತ್ಲಾಗೆ ನಮ್ಮ ಹುಡುಗರು ಶಾಕಾಗ್ಬಿಟ್ಟಾರೆ. ಆಗಲೇ 1 ಕಿಲೋಮೀಟ್ರ್ ಮುಗಿಸಿದ್ವಲ್ಲ ಅಂತ. ಹಳೇದೆಲ್ಲ 1 ಕಿಲೋಮೀಟ್ರ್ ಮುಗ್ಸೋಕ್ಕೆ ಒಂದು 20-30 ನಿಮಿಷ ಬೇಕಿತ್ತು. ಅದು ಹೆಂಗೆ ಬಂದ್ವೋ ಏನಪ್ಪ. ಮೇಲೆ ಹೋದ್ಮೇಲೆ ಸ್ವಲ್ಪ ಇದೇ ಥರ ಓಪನ್ ಇತ್ತಂದರೆ ನೀಟಾಗಿ ಲ್ಯಾಂಡ್ಸ್ಕೇಪ್ ಕಾಣುತ್ತೆ. ಇಲ್ಲಾಂದ್ರೆ ಮತ್ತು ಎಲ್ಲ ಮಂಜು ಆತಂದರೆ ಏನು ವ್ಯೂ ಕಾಣಲ್ಲ. ಟ್ರೆಕ್ ಏನಷ್ಟು ಕಷ್ಟ ಥರ ಅನ್ನಿಸ್ತಿಲ್ಲ, ಎಲ್ಲ ಬಿಗಿನರ್ ಫ್ರೆಂಡ್ಲಿ ಐತಪ್ಪ. 4 ಕಿಲೋಮೀಟ್ರ್ ಅಂದರೆ ಸುಮ್ಮನೆ ಹತ್ಕೊಂತ ಹೋಗ್ತಿರೋವಿ. ಏನೋ ಅಷ್ಟು ಚೂರು ಆಯಾಸ ಆಗ್ತೈತೆ. ಯಾಕಂದರೆ ನಾವು ಹೋದ ವರ್ಷ ಲಾಸ್ಟ್ ಹತ್ತಿದ್ದು, ಅದನ್ನ ಬಿಟ್ಟರೆ ಈಗ ಹತ್ತಿರೋದಲ್ಲ, ಅದಕ್ಕೆ ಸ್ವಲ್ಪ ಸುಸ್ತು. ಬಿಟ್ಟರೆ ಏನೂ ಇಲ್ಲ. ನಮ್ಮ ರಣಧೀರ ಸುಜನ್. ಎರಡು ಕಿಲೋಮೀಟ್ರ್ ಬಂದ್ರೆ ನಾವು 2 ಆಗೈತೆ ಅನ್ಸತ್ ಸುಜನ್. ಇಲ್ಲ ಅದೇ ನೋಡ್ಲಾ, ಈ ಕಲರ್ ಚೆನ್ನಾಗಿ ಕಾಣಿಸತ್ ಕಣ ನನಗೆ. ಹೌದಾ? ನನ್ನ ಪಕ್ಕ ಏನಕ್ಕೆ ಬರ್ತಾ ಇದೆ ಅಂತ ಗೊತ್ತಾಯ್ತು ಬಿಡಲೆ. ನನ್ನ ಫ್ರೆಂಡ್ ಕಣ ನೀನು ಪಕ್ಕ ಬರ್ಲಾರ್ದು ಇನ್ನೆಲ್ಲಿ ಹೋಗ್ಲಿ. ಹೇಳ ಹೇಳು, ಒಳ್ಳೇದು ಹೇಳು. ಇಲ್ಲ ಒಳ್ಳೇದು ಹೇಳು. ಒಳ್ಳೇದೇನು ಇಲ್ಲ. ಮಾತಾಡು ಸುಮ್ಮನಿದ್ರೆ ಅದೇ ಒಳ್ಳೆ ತಾನೆ. ಮಾತಾಡ್ಕಿರಣ. ಏನು ಮಾತಾಡಲಿ? ಇಲ್ಲ ಕಂಟೆಂಟ್ ಎಲ್ಲ ಕೊಡೋದು. ಪ್ಲೀಸ್ ಮುಂದೆ ಕರ್ಕೊಬರ್ತೀವಿ. ಐ ವಿಲ್ ಗಿವ್ ಯು ಅಪ್ರೈಸಲ್. ನೋ, ಐ ಡೋಂಟ್ ವಾಂಟ್. ಮಾತಾಡಿ. ಅಲ್ಲಿ ಹಿಂದೆ ಮುಂದಿನ ಜಾಲತಾಣ. ಹಿಂದೆ ಹಿಂದೆ ಎಲ್ಲ ನೋಡು, ಪೈಪ್ ಬಿಟ್ಟವ್ರೆ ನೋಡಿಲಿ. ಇನ್ನೊಂದು 2400 ಮೀಟ್ರ್ ಹೋದ್ರೆ ನೆಟ್ವರ್ಕ್ ಸಿಗತ್ತಂತೆ. ನೆಕ್ಸ್ಟ್ ನೆಟ್ವರ್ಕ್ ಅವೈಲಬಲ್. ಅಲ್ಲಿ ತೋರಿಸು, ಕುಡಿಯೋ ನೀರು ತೋರಿಸ್ತೀನಿ. ಇನ್ಮೇಲೆ ಸ್ವಲ್ಪ ಲೈಟಾಗಿ ಎಲಿವೇಶನ್ ಸ್ಟಾರ್ಟ್ ಆಯ್ತು. ಇಲ್ಲಿವರೆಗೂ ಅಂತೂ ಆರಾಮಾಗಿ ಬರ್ಬೋದು.
ಮುಂದಿನ ದಾರಿ ಹೆಂಗೈತೆ ಅಂತ ಮುಂದೆ ಹೋಗಿ ರಿವ್ಯೂ ಕೊಡ್ತೀನಿ. ಫುಲ್ಲು ಮಿಸ್ ತುಂಬ್ಕೊಂಬಿಟ್ಟೈತೆ, ಏನೂ ಕಾಣವಲ್ದು. ಇನ್ನೂ ಹತ್ತತ್ತಿದ್ದೀವಿ. ಅದೇ ಒಂಚೂರು ಸ್ವಲ್ಪ ನಡ್ಕೊಂಬರೋದೈತಲ್ಲ, ಅಲ್ಲೊಂಚೂರು ಸ್ವಲ್ಪ ಎತ್ತರ ಹತ್ತದಂಗೆ ಆಕತ್ತೆ. ಬರ್ಬೋದು, ಅಷ್ಟು ಏನು ಸ್ಟೀಪ್ ಇಲ್ಲ, ಎತ್ತರ ಕಾಲ್ದಾರಿ ಐತೆ ಅಷ್ಟೆ. ಲಾಸ್ಟ್ ಟೈಮ್ ಬಂದಾಗ ಕುದುರೆಮುಖ ಹತ್ತಿದ್ವಲ್ಲ, ಆವಾಗೂ ಹಿಂಗೆ ಇತ್ತು ಮಿಸ್ಟು ಮಳೆ. ಬಟ್ ಮೇಲೆ ಹೋದಾಗ ಗಾಳಿ ಬಂತು ಜೋರಾಗಿ, ಅವಾಗ ಒಂದು ಸ್ವಲ್ಪ ಹೊತ್ತು ವ್ಯೂ ಎಲ್ಲ ಕಾಣಿಸ್ತು. ಇವತ್ತು ಮತ್ತೆ ಕ್ಲಿಯರ್ ಆಯ್ತಂದರೆ ಸ್ವಲ್ಪ ನೀಟಾಗಿ ಕಾಣುತ್ತೆ. ನಮ್ಮ ತೇಜಸ್ಸು ಅವರು ಮುನ್ನಡೆಯಲ್ಲಿದ್ದಾರೆ ನೋಡ್ರಿ. ಮುಂದೆ ಮಾತ್ರ ಹೆವಿ ಸ್ಟೆಪ್ ಐತೆ. ನಮ್ಮ ಕಿರಣ ಅಲ್ಲಿದ್ದಾನೆ, ನಾವು ಹಿಂಗೆ ಬಂದಿದ್ದೀವಿ. ಭಾಳ ಸ್ಟೀಪ್ ಆಯ್ತು ಲಾಸ್ಟಿಗೆ. ಸ್ಟಾರ್ಟಿಂಗೇ ನಿಮಗೆ ನಾರ್ಮಲ್ ವಾಕ್ ಮಾಡ್ದಂಗೆ ಅನ್ಸುತ್ತೆ, ಲಾಸ್ಟಿಗೆ ಜಗ್ಗಿ ಹತ್ಬೇಕು ಒಂದೇ ಸರಿ. ಇಷ್ಟು ಹತ್ಕೊಂಬರತ್ಲಿಗೆ ಸಾಕಾಗೋಯ್ತು. ಇನ್ನೂ 1 ಕಿಲೋಮೀಟ್ರ್ ಅಂತ ಐತಪ್ಪ ಇಲ್ಲಿ. ಸುಜಾನ್ ಒಂದು ರಿವ್ಯೂ ಕೊಡಿ, ಇಲ್ಲಿ ಮಟ್ಟ ಹತ್ತು ಬಂದಿದ್ದು. ಕೊಡ್ಲಾ? ಅವನಿಗೆ ಅವನದು ಹೇಳೋಣ, ನಿಂದು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಹತ್ತದು ಮಾತ್ರ ನೆಕ್ಸ್ಟ್ ಲೆವೆಲ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನೋಡ್ರಿ ಕಿರಿದಾದ ರಸ್ತೆಯ ಚೆನ್ನಾಗಿರೋ ವ್ಯೂ. ಈ ವಿಡಿಯೋ ನನ್ನ ತಂದೆ ತಾಯಿಗೋಸ್ಕರ. ಅಮ್ಮ ಜಗ್ಗಿ ಸ್ಟೀಪ್ ಐತಿ, ನೋಡ್ಕೊಂಬಿಡವ. ಹಾಂ ಹಿಂಗೈತಿ, ಹಿಂಗೆ ಗಾಳಿನೂ ಜಗ್ಗಿ ಐತಿ ಯಪ್ಪ. ಭಾಳ ಸ್ಟೀಪ್ ಐತಿ. ಹತ್ತದೇನೋ ಹತ್ತೇವಿ, ಹಿಡಿಯೋದು ಬೇಕಾರೆ ಕುಂತು ಇಳಿಬೇಕು ಅಷ್ಟ. ಯಪ್ಪ ಕುದುರೆ ಮುಖ ಸ್ಟೀಪ್ ಇದ್ದಿಲ್ಲ ಲಾಸ್ಟಿಗೆ. ಏನಂತೆ ತೇಜ? ಹತ್ತಿದ್ವಿ ಕಣ್ರಿ, ಗಂಗಡಿಕಲ್ ಹತ್ತೇವಿ. ಮ್ಯಾಲೆ ಬರತ್ಲಿಗೆ ಮಳೆ ಸ್ಟಾರ್ಟು. ಇಲ್ಲಿ ಬೋರ್ಡ್ ಐತೆ ನೋಡ್ರಿ, ಸಕ್ಸಸ್ಫುಲಿ ಕಂಪ್ಲೀಟೆಡ್ ಗಂಗಡಿಕಲ್ ಪೀಕ್ ಟ್ರ್ಯಾಕ್. ಸುಜನ್ ನೋಡ್ರಿ ಅಲ್ಲಿ, ಬೇಕಯಾಲಿ ಮೇ ಬಿ ತೇರಾ ಬೀಕಯಾಲಯೇ ಯೇ ಸವಾಲಯೇ. ನೋಡ್ರಿ ಜಗ್ಗಿ ಮಳಿ ಗಾಳಿ. ಗಾಳಿ ಜಗ್ಗಿ ಬಿಸಾದದಪ್ಪ. ಕ್ಲಿಯರ್ ಆದ್ರೆ ಚಲೋ ನಮಗೆ. ಈ ಕಡೆ ಏನಂತಾರೆ, ಲೆಕ್ಕೆ ಡ್ಯಾಮ್ ಬ್ಯಾಕ್ ವಾಟರ್ ಕಂಡ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ದಿಲ್ ಬಿಸಿಲು ಬರುತ್ತೆ, ಕ್ಲಿಯರ್ ಆಗತ್ತೆ ಅಂತ ಅನ್ಕೊಳ್ತೀನಿ. ಅಷ್ಟೊತ್ತಿಗೆ ಮತ್ತೆ ಮುಚ್ಚಿ 1 ತಾಸು ವೇಟ್ ಮಾಡಿದ್ವಿ, ಏನೋ ಕಾಣಿಸ್ಲೇ ಇಲ್ಲಪ್ಪ. ಅದಕ್ಕೆ ಚಿಕ್ಕಮಗಳೂರು ರೂಟ್ನ ಮತ್ತೇನಾರ ಕಾಣತ್ತ ನೋಡ್ಕೊಂತ ಹೋಗ್ಬೇಕೀಗ. ಏನೂ ಕಾಣಲಿಲ್ಲ. ಕ್ಲಿಯರ್ ಆಗತ್ತೆ ಅನ್ಸತ್ತ? ಹಾಂ, ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ, ಇಲ್ಲ ಚಾನ್ಸೇ ಇಲ್ಲ. ನೋ. ಏನು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.